ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿನಲ್ಲಿ ಹಾಕಿ ಏನಂತ ಹೇಳಿದ್ದಾರೆ ಅಂತಂದ್ರೆ 3%ಗಿಂತ ಜಾಸ್ತಿ ಹೋಗ್ಬಾರದು. ಫಿಸ್ಕಲ್ ಡಿಫಿಸಿಟ್ 3%ಗಿಂತ ಜಾಸ್ತಿ ಹೋಗ್ಬಾರ್ದು. GSTPM 3%ಗಿಂತ ಜಾಸ್ತಿ ಹೋಗ್ಬಾರ್ದು. ನಾವು 2.95 ಅಂದ್ರೆ 3% ಒಳಗಡೆ ಇದೆಯಲ್ಲ. ಅವ್ರಿಗೆ ಪಾಪ ಅಶೋಕ ಅವ್ರಿಗೆ ಗೊತ್ತಿದೆಯೇನೋ ಗೊತ್ತಿಲ್ಲ ನನಗೆ. ಗೊತ್ತಿದೆಯೇನೋ ಗೊತ್ತಿಲ್ಲ ಅವ್ರಿಗೆ ನನಗೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಓದ್ಕೊಂಡು ಮಾತಾಡ್ಬೇಕು ಯಾವಾಗಲೂ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ನಲ್ಲಿ 3% ಒಳಗಡೆ ಫಿಸ್ಕಲ್ ಡಿಫಿಸಿಟ್ ಇರಬೇಕು ಅಂತ ಇದೆ. 3 ಮಾನದಂಡಗಳನ್ನ ಗುರುತಿಸಿದ್ದಾರೆ. ಒಂದು, ರೆವಿನ್ಯೂ ಸರ್ಪ್ಲಸ್ ಇರಬೇಕು. ಒಂದು ಆರ್ಥಿಕ ಪರಿಸ್ಥಿತಿ ಒಂದು ರಾಜ್ಯದ್ದು ಆರೋಗ್ಯಕರವಾಗಿದೆ ಅಂತಂದ್ರೆ, ಫಿಸ್ಕಲ್ ಡಿಸಿಪ್ಲಿನ್ ಇದೆ ಅಂತಂದ್ರೆ, ಒಂದನೇ ಮಾನದಂಡ ರೆವಿನ್ಯೂ ಸರ್ಪ್ಲಸ್ ಇರಬೇಕು. ಎರಡನೇದು ಫಿಸ್ಕಲ್ ಡೆಫಿಸಿಟ್ 3%ಗಿಂತ ಜಾಸ್ತಿ ಆಗಬಾರದು. ಮೂರನೇದು ಸಾಲ, ಒಟ್ಟು ಸಾಲ ರಾಜ್ಯದ್ದು ಅಥವಾ ಈ ವರ್ಷ ತಗೊಳ್ತಕ್ಕಂಥದ್ದು, ಮುಂದಿನ ವರ್ಷ ತಗೊಳ್ತಕ್ಕಂಥ ಸಾಲ GSTPಯ 25%ಗಿಂತ ಜಾಸ್ತಿ ಇರಬಾರ್ದು. ನಮ್ದು ಫಿಸ್ಕಲ್ ಒಂದು ಮಾನದಂಡ ಇದೆಯಲ್ಲ, ಫಿಸ್ಕಲ್ ರೆವಿನ್ಯೂ ಸರ್ಪ್ಲಸ್ ಇರಬೇಕು ಅನ್ನೋದು ಇದೆಯಲ್ಲ, ಅದು ಹೋದ್ ಸಾರಿ 27,000 ಕೋಟಿ ಇತ್ತು. ಈ ವರ್ಷ 19,000 ಕೋಟಿಗೆ 26 ಆಗಿದೆ. 26 ಆಗಿದೆ. ಆಮೇಲೆ ಈ ಮುಂದಿನ ವರ್ಷಕ್ಕೆ ನಾವು ಎಸ್ಟಿಮೇಟ್ ಮಾಡಿರೋದು ಎಷ್ಟಪ್ಪ ಅಂತಂದ್ರೆ 19,262 ಕೋಟಿ. 19,262 ಕೋಟಿ ಮುಂದಿನ ವರ್ಷಕ್ಕೆ ವಿಲ್ ಕಮ್ ಟು ರೆವಿನ್ಯೂ ಸರ್ಪ್ಲಸ್. ಈಗ ರೆವಿನ್ಯೂ ಡಿಫಿಸಿಟ್ ನಲ್ಲಿ ಇದ್ದೀವಿ, ರೆವಿನ್ಯೂ ಸರ್ಪ್ಲಸ್ ಬರ್ತೀವಿ. ಯಾಕೆ ಇದು ರೆವಿನ್ಯೂ ಸರ್ಪ್ಲಸ್ ಆಯ್ತು ಅಂತಂದ್ರೆ, ನಾವು ರೆವಿನ್ಯೂ ಎಕ್ಸ್ಪೆಂಡಿಚರ್ ಹೆಚ್ಚಾಯ್ತು. ರೆವಿನ್ಯೂ ಎಕ್ಸ್ಪೆಂಡಿಚರ್ ಹೆಚ್ಚಾದ್ರಿಂದ ರೆವಿನ್ಯೂ ಸರ್ಪ್ಲಸ್ ಆಗಲಿಲ್ಲ. ಯಾವೆಲ್ಲೂ ರೆವಿನ್ಯೂ ಡಿಫಿಸಿಟ್ ರೆವಿನ್ಯೂ ಸರ್ಪ್ಲಸ್ ಆಗೋದಂತಂದ್ರೆ ರೆವಿನ್ಯೂ ರಿಸೀಟ್ಸ್ ಅಂಡ್ ರೆವಿನ್ಯೂ ಎಕ್ಸ್ಪೆಂಡಿಚರ್. ರೆವಿನ್ಯೂ ರಿಸೀಟ್ಸ್ ಗಿಂತ ರೆವಿನ್ಯೂ ಎಕ್ಸ್ಪೆಂಡಿಚರ್ ಕಡಿಮೆ ಇದ್ರೆ ರೆವಿನ್ಯೂ ಸರ್ಪ್ಲಸ್ ಆಗುತ್ತೆ. ರೆವಿನ್ಯೂ ರಿಸೀಟ್ಸ್ ಗಿಂತ ಜಾಸ್ತಿ ಇದ್ರೆ ರೆವಿನ್ಯೂ ರಿಸೀಟ್ಸ್ ಅದು ರೆವಿನ್ಯೂ ಡಿಫಿಸಿಟ್ ಆಗ್ತದೆ. ನಾವು ವಿತಿನ್ ದಿ ಪ್ಯಾರಾಮೀಟರ್ಸ್ ಒಳಗಡೆನೆ ಇದೀವಿ. ಆಮೇಲೆ ಇಷ್ಟೆಲ್ಲ ಮಾತಾಡ್ತಾರಲ್ಲ ಅಶೋಕ, ಕೇಂದ್ರ ಸರ್ಕಾರ ಎಷ್ಟು ಇದೆ ಗೊತ್ತಾ ಅವ್ರಿಗೆ?